ಈಗ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ನಾವು ಕರ್ನಾಟಕದಿಂದ ನೆನ್ಮಂಗ್ಲದಿಂದ ಬಂದಿದ್ವಿ ನೋಡಿ ಸ್ವಾಮಿ. ನಾವು ಬೆಂಗಳೂರಿಂದ ಬಂದು ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡ್ ಬಂದಿದ್ವಿ. ಆದ್ರೂ ಇಲ್ಲಿ ಪೊಲೀಸ್ ಸ್ವಾಮಿಗಳು ಈ ಕೋವಿಡ್ ಟೆಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ರಿಪೋರ್ಟ್ ಇದಾಗಲ್ಲ ಹಂಗೆ ಹಿಂಗೆ ಅಂತ ಬಂದ್ಬಿಟ್ಟು ಇದ್ ಮಾಡ್ತಾ ಇದಾರೆ. ನಮ್ಗೊಬ್ರಿಗೆಲ್ಲ ಸ್ವಾಮಿ, ನಮ್ ಕರ್ನಾಟಕದಿಂದ ಯಾರ್ಯಾರು ಪ್ರತಿಯೊಬ್ಬರಿಗೂ ಮಾಡಿಸ್ಕೊಂಡ್ ಬಂದಿದ್ರು ಇಲ್ಲಿ ಮಾಡಿಸ್ಬೇಕು ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಹಿಂಸೆ ಮಾಡಿ ಮಾಡಿಸ್ತಾ ಇದಾರೆ. ನಾವು ಮಾಡಿಸಿರೋದು ಯಾವ್ದೇ ಕಾರಣಕ್ಕೂ ಆಗಲ್ಲ ಅಂದ್ಬಿಟ್ಟು ಇದ್ ಮಾಡ್ತಾ ಇದಾರೆ. ಅವ್ರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ನೀವು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಇನ್ನೇನು ಇಲ್ಲ, ಬರೀ ನೆಗೆಟಿವ್ ಅಂತ ಒಂದು ಸೀಲ್ ಕೂತಿದ್ದಾರೆ, ಹಾಸ್ಪಿಟಲ್ ನೇಮ್ ಹಾಕಿದ್ದಾರೆ. ಅದ್ 625 ರೂಪಾಯಿ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಬರೀ ಇಷ್ಟಕ್ಕೆ ಅವರು 625 ರೂಪೀಸ್ ಇಸ್ಕೊಂಡು ಚಾರ್ಜ್ ಮಾಡ್ತಾ ಇದಾರೆ. ಇದು ಸ್ವಾಮಿ ಡೂಪ್ಲಿಕೇಟ್. ನಮ್ಮ ಹತ್ರ ಸುಮ್ನೆ ಟೆಸ್ಟ್ ಮಾಡ್ಬಿಟ್ಟು ಅಲ್ಲಿ ಯಾವ್ದೋ ಇದಕ್ ಹಾಕ್ಬಿಟ್ಟು ಆಯ್ತು ಅಂತ ಅದು ಗೊತ್ತಿಲ್ಲ ಸ್ವಾಮಿ. ಬರುತ್ತಾ ಬಿಡುತ್ತಾ 5 ನಿಮಿಷದ ಒಳಗಡೆ ಬರ್ತೈತೆ. 5 ನಿಮಿಷದ ಒಳಗಡೆ ರಿಪೋರ್ಟ್ ಬಂತು ಅಂದ್ಬಿಟ್ಟು ಒಂದು ಸೀಲು ಸೈನ್ ಹಾಕ್ಬಿಟ್ಟು ಎಲ್ಲ ಸ್ವಾಮಿ ನಾವು ಅಲ್ಲಿ ಬಂದಿರೋ ಪ್ರತಿಯೊಬ್ರು ಎಲ್ಲಾ ಸ್ವಾಮಿಗಳು ನೋಡ್ಬಿಟ್ಟು ಎಲ್ಲಾರ್ಗು ನೆಗೆಟಿವ್ ಅಂತ ಸೀಲ್ ಅವ್ರ ಹತ್ರ ಇರೋದೇ ಒಂದ್ ನೆಗೆಟಿವ್ ಸೀಲು. ಆ ನೆಗೆಟಿವ್ ಸೀಲ್ ಗುದ್ಕೊಂಡ್ ಕೊಟ್ರು. ಇನ್ನೊಂದು ನಾವು ಮಾಡಿಸ್ಕೊಂಡ್ ಬಂದಿರೋ ರಿಪೋರ್ಟ್ ಅಲ್ಲಿರೋ ಡಾಕ್ಟರ್ಗಳು ತೋರಿಸಿದ್ಕೆ ಇದು ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಪಕ್ಕದಲ್ಲಿ ಇದ್ದ ಪೊಲೀಸ್ ಸ್ವಾಮಿಗಳು ಇದಾಗೋದಿಲ್ಲ, ನೀವು ಮಾಡಿಸ್ಕೊಂಡು ಹೋಗ್ಲೇಬೇಕು ಕಂಪಲ್ಸರಿ ಅಂತ ಅಂದ್ಬಿಟ್ಟು ನಮ್ಗೆ ಈ ತರದ್ ಮಾಡಿಸ್ಬಿಟ್ಟು ಕೊಟ್ಟಿದ್ದಾರೆ. ಸ್ವಾಮಿ, ನಾವು ಅಲ್ಲಿಂದ ಮಾಡಿಸ್ಕೊಂಡ್ ಬಂದಿರೋದು ಇಲ್ಲಿರೋ ಡಾಕ್ಟರ್ಗಳು ಕೋವಿಡ್ ಕೋವಿಡ್ ಟೆಸ್ಟ್ ಮಾಡೋ ಡಾಕ್ಟರ್ಗಳು ಹೇಳಿದ್ರು ಈ ರಿಪೋರ್ಟ್ ಆಗುತ್ತೆ ಅಂತ. ಆದ್ರೆ ಪೊಲೀಸ್ ಸ್ವಾಮಿಗಳು ಕಣ್ಣು ಹೊಡೆದ್ಬಿಟ್ಟು ಇಲ್ಲ ಅದಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹತ್ರ 625 ರೂಪಾಯಿ 11 ಸ್ವಾಮಿಗಳಿಗೆ ದುಡ್ಡು ಇಸ್ಕೊಂಡು 650 ಒಬ್ರಿಗೆ ಸ್ವಾಮಿಗಳಿಗೆ ಇಸ್ಕೊಂಡು ಕೋವಿಡ್ ಟೆಸ್ಟ್ ಮಾಡಿದ್ದಾರೆ. ನಾವು ಪ್ರತಿಯೊಬ್ರು ಕರ್ನಾಟಕದಿಂದ ಬರೋರ್ಗೆ ಹೇಳ್ತಾ ಇದೀನಿ ಕೇಳಿ, ಯಾರು ಕೂಡ ಅಲ್ಲಿ 1000 ರೂಪಾಯಿ ಕಾಸು ಕೊಟ್ಟು ಕರ್ನಾಟಕದಲ್ಲಿ ಮಾಡ್ಸಕ್ ಹೋಗ್ಬೇಡಿ. ಮಾಡ್ಸಂಗಿದ್ರೆ ಬಂದು ಕೇರಳದಲ್ಲಿ ಇಲ್ಲೇ ನೀಲಿಕಲಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿ, ಇಲ್ಲಾಂದ್ರೆ ಶಬರಿಮಲೆಗೆ ಈ ಸಲ ಕ್ಯಾನ್ಸಲ್ ಮಾಡಿ. ಅವರು ಹೇಳ್ತಾರೆ ಅಲ್ಲಿ ಟೆಸ್ಟ್ ಮಾಡ್ತಾರೆ ಇಲ್ಲಿ ಟೆಸ್ಟ್ ಮಾಡ್ತಾರೆ ಅಂತ. ಯಾವ್ದು ಟೆಸ್ಟ್ ಮಾಡಲ್ಲ ಸ್ವಾಮಿ. ನೀಲಿಕಲಲ್ಲಿ ಒಂದು ಟೆಸ್ಟ್ ಮಾಡಿ ಅಲ್ಲಿ ಪಾಸ್ ಕೊಡ್ತಾರೆ. ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಪಂಪಾದಲ್ಲಿ ಪಾಸ್ ಒಂದು ಚೆಕ್ ಮಾಡ್ತಾರೆ ಅಷ್ಟೇ. ಯಾವ್ದು ಕೋವಿಡ್ ಟೆಸ್ಟ್ ಮಾಡಲ್ಲ, ಯಾವ ಟೆಸ್ಟ್ ಮಾಡಲ್ಲ. ಮತ್ತೆ ಸನ್ನಿಧಿ ಹತ್ರನು ಯಾವ್ದು ಟೆಸ್ಟ್ ಮಾಡಲ್ಲ. ಎಲ್ಲ ಪಾಸ್ ಇದ್ರೆ ಮಾತ್ರ ಅಲೋ ಮಾಡ್ತಾರೆ. ಆನ್ಲೈನ್ ಬುಕಿಂಗ್ ಮಾತ್ರ, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಯಾವ್ದು ಬಿಡಲ್ಲ. ದಯವಿಟ್ಟು ಬರೋರಿದ್ರು ಮುಂದೆ ನೀವೇ ಯೋಚನೆ ಮಾಡಿ ಬನ್ನಿ. ಇಲ್ಲ ಅಲ್ಲಂತೂ ದುಡ್ಡು ಇಸ್ಕೊಂಡು ಲೂಟಿ ಮಾಡ್ತಾ ಇದಾರೆ. ದಯವಿಟ್ಟು ನೀವು ಒಂದ್ಸಲ ಯೋಚನೆ ಮಾಡಿಬಿಟ್ಟು ಮುಂದೆ ಬನ್ನಿ.